ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಹಿರಿಯ ಕಾಂಗ್ರೆಸ್ಸಿಗ ಹಾಗೇನೆ ಬಂಟ್ವಾಳದ ಮಾಜಿ ಶಾಸಕರಾಗಿರುವಂತಹ ರಮಾನಾಥ್ ರೈ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ನಿನ್ನೆ ಒಂದ್ ಕಡೆ ಮಾತಾಡ್ತಿರೋ ಸಂದರ್ಭದಲ್ಲಿ ದೇವಾಲಯಗಳ ಮೇಲೆ ಯಾವುದೇ ಕಾರಣಕ್ಕೆ ಕೇಸರಿ ಧ್ವಜವನ್ನ ಹಾರಿಸಬಾರದು, ಅದನ್ನ ತಕ್ಷಣ ನಿಲ್ಲಿಸಬೇಕು, ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವ ಮುಖಾಂತರ ಒಂದು ವಿವಾದವನ್ನು ಹುಟ್ಟು ಹಾಕಿದ್ದಾರೆ. ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ಲಿಕ್ಕೆ ಪ್ರಮುಖ ಕಾರಣ ಏನು, ಇದರ ಹಿನ್ನೆಲೆ ಏನು, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ನಿಮ್ಮನ್ನ ಮೊದಲಿಗೆ ಕಾಫಿ ಅಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರು, ರಮಾನಾಥ್ ರೈ ಅವರು ಒಂದು ಪ್ರತಿಷ್ಠಿತ ಕುಟುಂಬದಿಂದ ಬಂದಂತವ್ರು. ಇವರ ಮನೆಯಲ್ಲಿ ವರ್ಷಂಪ್ರತಿ ಭೂತಕೋಲ ಎಲ್ಲದೂ ನಡೀತದೆ. ಅಂದ್ರೆ ಹಿಂದೂ ಧಾರ್ಮಿಕ ಪದ್ಧತಿ ಏನಿದೆ ಅದನ್ನ ಚಾಚೂ ತಪ್ಪದೆ ಪಾಲಿಸುವಂತವರು ರಮಾನಾಥ್ ರೈ ಅವರು. ಅಂದ್ರೆ ಗುತ್ತಿನ ಮನೆಯವರು ಅಂತಕೊಂಡು ಹೇಳ್ತಾರೆ. ಇವರು ಬಂಟ್ವಾಳದಲ್ಲಿ ಕಾಂಗ್ರೆಸ್ನಿಂದ ಸತತವಾಗಿ ಒಂದು 5 ವರ್ಷ ಏನು ಗೆದ್ದು ಬಂದಿದ್ದಾರೆ ಅನ್ಸ್ತದೆ. ಆ ನಂತರ ಮಧ್ಯ ಒಮ್ಮೆ ಸೋತ್ರು, ಆ ನಂತರ ಪುನಃ ಗೆದ್ರು, ಆಮೇಲೆ ಇನ್ನೊಮ್ಮೆ ಸೋತ್ರು, ಇನ್ನೊಮ್ಮೆ ಗೆದ್ರು, ಈಗ ಪುನಃ ಸೋತಿದ್ದಾರೆ. ಸದ್ಯಕ್ಕೆ ಅವರು ಮಾಜಿ MLA ಅನ್ಸ್ಕೊಂಡಿದ್ದಾರೆ. ಆದ್ರೆ ಇವರು ಮೊದ್ಲಿಂದನೂ ಕೂಡ ಅಷ್ಟೇ ಅಲ್ಲಿ ತುಷ್ಟೀಕರಣದ ರಾಜಕೀಯವನ್ನೇ ಮಾಡ್ಕೊಂಡು ಬಂದಂತವ್ರು. ನಾನು ಸ್ವತಃ ನೋಡಿದ್ದೇನೆ ಅವರ ಸುತ್ತಮುತ್ತ ಸಾಮಾನ್ಯವಾಗಿ ಯಾರು ಇರ್ತಾರೆ ಅಂತಕೊಂಡು. ಬಿಡಿ, ಅದು ಅವ್ರಿಗೆ ಸಂಬಂಧಪಟ್ಟಂತ ವಿಷಯ. ಇಂಥ ರಮಾನಾಥ್ ರೈ ಅವರು ದೇವಸ್ಥಾನಗಳ ಮೇಲೆ ಭಗವಧ್ವಜ ಅಥವಾ ಕೇಸರಿ ಧ್ವಜವನ್ನ ಹಾರಿಸಬಾರ್ದು, ಅದನ್ನ ತಕ್ಷಣ ನಿಷೇಧ ಮಾಡಬೇಕು, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಹೇಳಿಕೆ ಕೊಡ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆ ಉಡುಪಿಯಲ್ಲಿ ನಡೆದಂತಹ ಒಂದು ಘಟನೆ. ಉಡುಪಿ ಪರ್ಯಾಯ ಉತ್ಸವದ ಉದ್ಘಾಟನೆ ಸಂದರ್ಭದಲ್ಲಿ ಈ ಮೆರವಣಿಗೆಗಳೆಲ್ಲ ಇರ್ತದೆ. ಆ ಸಂದರ್ಭದಲ್ಲಿ ಸಂಪ್ರದಾಯದಂತೆ ಜೋಡು ಕಟ್ಟೆಯಿಂದ ಮೆರವಣಿಗೆಗಳು ಪ್ರಾರಂಭ ಆಗ್ತದೆ. ಪ್ರತಿ ಬಾರಿಯಲ್ಲಿ ಸಿಡಿಮದ್ದನ್ನ ಸಿಡಿಸುವ ಮುಖಾಂತರ ಈ ಮೆರವಣಿಗೆಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಅಲ್ಲಿಯ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರು ಕೇಸರಿ ಧ್ವಜವನ್ನ ತೋರಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಆ ನಂತರ ಅವರ ಪಕ್ಕದಲ್ಲಿ ಇದ್ದಂತಹ DC ಅವರು ಕೂಡ ಕೇಸರಿ ಧ್ವಜವನ್ನ ಹಿಡಿದು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ರು. ಯಾವಾಗ ಅಲ್ಲಿಯ DC ಕೇಸರಿ ಧ್ವಜವನ್ನ ಕೈಲಿ ಹಿಡ್ಕೊಂಡ್ರು, ತಕ್ಷಣ ಕಾಂಗ್ರೆಸ್ನವರು ಅವರ ವಿರುದ್ಧ ಉರಿದು ಬಿದ್ರು. ಈಗಾಗಲೇ ಅವರ ವಿರುದ್ಧವಾಗಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. DC ಮೇಲೆ ತಕ್ಷಣ ನೀವು ಆಕ್ಷನ್ ನ ತಗೊಳ್ಬೇಕು ಅಂತಕೊಂಡು. ಇಲ್ಲಿ DC ಅವರು ಮಾಡಿರುವಂತಹ ದೊಡ್ಡ ತಪ್ಪು ಏನಂತ ಹೇಳಿದ್ರೆ, ಕೇಸರಿ ಧ್ವಜವನ್ನ ಕೈಲಿ ಹಿಡ್ಕೊಂಡಿರುವಂತಹದ್ದು. ಅವರು ಕೇಸರಿ ಧ್ವಜವನ್ನ ಹಿಡಿಯೋ ಮುಖಾಂತರ ಜಾತ್ಯತೀತರಿಗೆ ನೋವುಂಟು ಮಾಡಿದ್ದಾರೆ ಅಂತಕೊಂಡು ಹೇಳಿದ್ದಾರೆ. ಇಲ್ಲಿ ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ, ಉಡುಪಿ ಪರ್ಯಾಯ ಅನ್ನೋದು ಒಂದು ಧಾರ್ಮಿಕ ಆಚರಣೆ. ಈ ಧಾರ್ಮಿಕ ಆಚರಣೆಯಲ್ಲಿ ಇವರ ಸೆಕ್ಯುಲರಿಸಂ ಅಥವಾ ಈ ಜಾತ್ಯತೀತತೆ ಯಾಕೆ ಬರ್ತದೆ? ಎಲ್ಲಾ ಜಾತಿ ಮತದವರು ಅಲ್ಲಿ ಭಾಗವಹಿಸ್ತಾರ, ಅದು ಬೇರೆ ವಿಷಯ. ಆದ್ರೆ ಉಡುಪಿ ಪರ್ಯಾಯ ಅನ್ನೋದು ಹಿಂದೂ ಧಾರ್ಮಿಕ ಪದ್ಧತಿಯಿಂದ ನಡೆಯುವ ಹಿಂದೂ ಧರ್ಮದವರಿಗೆ ಸಂಬಂಧಪಟ್ಟಂತಹ ಒಂದು ಆಚರಣೆ ಅಥವಾ ಒಂದು ಕಾರ್ಯಕ್ರಮ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಕೂಡ ಇವರು ಸೆಕ್ಯುಲರಿಸಂ, ಜಾತ್ಯತೀತತೆ ಈ ರೀತಿಯಾಗಿ ಮಾತಾಡುವಂತಹ ಅವಶ್ಯಕತೆ ಏನಾದ್ರೂ ಇತ್ತ? ಖಂಡಿತವಾಗಿ ಇಲ್ಲಿ ರಾಜಕೀಯವನ್ನ ಬೆರೆಸ್ಲಿಕ್ಕಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ DC ಅವರು ಕೇಸರಿ ಧ್ವಜವನ್ನ ಮುಟ್ಟಿದೆ ಮಹಾ ಅಪರಾಧ ಅನ್ನುವ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾ ಇದ್ರು. ಈಗಾಗಲೇ ಕಾಂಗ್ರೆಸ್ ನಾಯಕರ ಈ ಹೇಳಿಕೆಗಳಿಗೆ ಬಿಜೆಪಿಯವರು ಇರ್ಬೋದು ಅಥವಾ ಅಲ್ಲಿರುವಂತಹ ಹಿಂದೂ ಸಂಘಟನೆಗಳಿರ್ಬೋದು, ಹಿಂದೂ ನಾಯಕರಿರ್ಬೋದು, ಇವರೆಲ್ಲರೂ ಕೂಡ ಈಗ ಕೌಂಟರ್ ಕೊಡ್ತಾ ಇದ್ದಾರೆ. ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ಕೇಸರಿ ಧ್ವಜವನ್ನಲ್ಲದೆ ನಾವು ಹಸಿರು ಬಾವುಟವನ್ನು ಹಿಡ್ಕೋಬೇಕಾ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ ಒಂದು ವಿಷಯವನ್ನ ದೊಡ್ಡದ್ ಮಾಡ್ಬೇಕಂತ ಅವಶ್ಯಕತೆ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅದೊಂದು ಧಾರ್ಮಿಕ ಆಚರಣೆ. ಆ ಸಂದರ್ಭದಲ್ಲಿ ಕೇಸರಿ ಬಾವುಟವನ್ನು ಅಲ್ಲಿ ತೋರಿಸಿರ್ಬೋದು ಅಥವಾ DC ಅವರು ಕೂಡ ಕೈಲಿ ಹಿಡ್ಕೊಂಡಿರ್ಬೋದು. ಅದರಿಂದ ಅಂತಹ ಸಮಸ್ಯೆ ಏನೂ ಆಗೋದಿಲ್ಲ. ಆದ್ರೆ ಇಲ್ಲಿ ಸಮಸ್ಯೆಯನ್ನು ಹುಟ್ಟಾಕ್ಬೇಕು, ಆ ಮುಖಾಂತರ ಯಾರನ್ನೋ ತುಷ್ಟೀಕರಣ ಮಾಡ್ಲಿಕ್ಕಾಗಿ ಕಾಂಗ್ರೆಸ್ನವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ಸ್ತಾ ಇದೆ. ಈ ರೀತಿಯಾದಂತಹ ವಿವಾದಗಳು ನಡೀತಾ ಇರುವ ಸಂದರ್ಭದಲ್ಲೇ ರಮಾನಾಥ್ ರೈ ಅವರು ಯಾವುದೇ ದೇವಸ್ಥಾನಗಳ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಲಿಕ್ಕೆ ಬಿಡಬಾರದು, ತಕ್ಷಣ ಅದನ್ನ ನಿಲ್ಲಿಸಬೇಕು ಅಂತಕೊಂಡು ಹೇಳಿದ್ದಾರೆ. ಇಲ್ಲಿ ಕೆಲವರಿಗೆ ಬೇಸರ ಆಗ್ಬಹುದು, ಆದ್ರೂ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ರಮಾನಾಥ್ ರೈ ಅವರಿಗೆ ಧೈರ್ಯ ಇದ್ರೆ ಮಸೀದಿಗಳ ಮೇಲೆ ಹಸಿರು ಬಾವುಟವನ್ನ ಇನ್ನು ಮುಂದೆ ಹಾರಿಸಬೇಡಿ ಅಂತಕೊಂಡು ಹೇಳಿ ನೋಡೋಣ. ಖಂಡಿತವಾಗಿ ಆ ರೀತಿ ಹೇಳುವಂತ ಧೈರ್ಯ ರಮಾನಾಥ್ ರೈ ಅವರಿಗೆ ಇಲ್ಲ. ಒಂದ್ ವೇಳೆ ರಮಾನಾಥ್ ರೈ ಅವರು ಆ ರೀತಿ ಏನಾದ್ರು ಹೇಳಿದ್ರೆ, ಅವರ ಸುತ್ತಮುತ್ತ ಯಾವಾಗ್ಲೂ ಇರುವಂತಹ ಒಂದಿಷ್ಟು ಜನ ಹಿಡ್ಕೊಂಡು ಅವರಿಗಲ್ಲೇ ಹೊಡೆದು ಬಿಡ್ತಾರೆ. ಆ ರೀತಿಯಾದಂತಹ ಪರಿಸ್ಥಿತಿ ಬಂಟ್ವಾಳದಲ್ಲಿ ಕ್ರಿಯೇಟ್ ಆಗ್ತದೆ. ಇದು ರಮಾನಾಥ್ ರೈ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದಾಗಿ ಹಿಂದೂ ದೇವಾಲಯಗಳ ಮೇಲೆ ಕೇಸರಿ ಬಾವುಟವನ್ನ ಹಾರಿಸಬಾರದು ಅಂತಕೊಂಡು ರಮಾನಾಥ್ ರೈ ಅವರು ತಾಕೀತು ಮಾಡ್ತಾ ಇದ್ದಾರೆ. ಈಗ ರಮಾನಾಥ್ ರೈ ಅವರು ಇದನ್ನ ಪ್ರಾರಂಭ ಮಾಡಿದ್ದಾರೆ. ಇನ್ನು ಕೆಲ ದಿನಗಳಲ್ಲಿ ಕಾಂಗ್ರೆಸ್ನ ಇನ್ನೂ ಹಲವಾರು ನಾಯಕರು ಇವರು ಹೇಳಿರೋ ಮಾತನ್ನ ಅನುಮೋದಿಸುವಂತ ಸಾಧ್ಯತೆ ಇರ್ತದೆ. ಕಾರಣ ಏನು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ನನಗೆ ಹಿಂದೂ ಮುಸ್ಲಿಂ ಅಂತೇಳಿ ಹೇಳುವಂತಹ ಉದ್ದೇಶ ಖಂಡಿತವಾಗಿ ಇಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಹಿಂದೂ ದೇವಾಲಯಗಳ ಮೇಲೆ ಕೇಸರಿ ಧ್ವಜವನ್ನ ಹಾರಿಸಬಾರ್ದು, ಅದನ್ನ ನಿಷೇಧಿಸಬೇಕು ಅನ್ನುವ ಲೆವೆಲ್ಗೆ ಅವ್ರು ಮಾತಾಡ್ಲಿ ಶುರು ಮಾಡ್ತಾ ಇದ್ದಾರೆ. ಇದನ್ನ ನಾವು ಖಂಡಿತವಾಗಿ ಖಂಡಿಸಲೇಬೇಕಾಗ್ತದೆ. ಇವತ್ತಿವರು ದೇವಾಲಯಗಳ ಮೇಲೆ ಕೇಸರಿ ಧ್ವಜವನ್ನ ಹಾರಿಸಬೇಡಿ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ದಿನ ಹೋದ ಮೇಲೆ ಹಿಂದೂಗಳು
ಯಾವುದೇ ಕಾರಣಕ್ಕೆ ತಿಲಕವನ್ನ ಧರಿಸಿ ಹೊರಗಡೆ ಬರಬೇಡಿ, ಏನಿದ್ರು ಕೂಡ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಇದು ಸೆಕ್ಯುಲರ್ ದೇಶ, ಸೆಕ್ಯುಲರ್ ಆಗಿರ್ಬೇಕು ಅಂತ ಹೇಳ್ಕೊಂಡು ಹಿಂದೂಗಳಿಗೆ ಕೆಲವೊಂದು ಕಟ್ಟುಕಟ್ಟಳೆಗಳನ್ನ ಜಾರಿಗೆ ತಂದ್ರು ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಜಾರಿಗೆ ತರಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ತಮ್ಮ ಬಾಯಿ ಚಪಲವನ್ನ ಅಂತೂ ಖಂಡಿತವಾಗಿ ಇವರು ನೀಗಿಸ್ಕೊಳ್ತಾರೆ. ಇಲ್ಲಿ ಅವರಿಗೊಂದು ಧೈರ್ಯ ಏನು ಅಂತ ಹೇಳಿದ್ರೆ, ಹಿಂದೂಗಳು ಸಾಮಾನ್ಯವಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಇವ್ರು ಯಾರೋ ನಾಯಕರು ಕೊಟ್ರೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಹೋಗಲ್ಲ. ಹೆಚ್ಚಂತ ಹೇಳಿದ್ರೆ ಅವ್ರ ಮೇಲೆ ಒಂದು ಕೇಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಾರೆ ಅಥವಾ ಕೋರ್ಟಿಗೆ ಹೋಗ್ತಾರೆ, ಅದು ಬಿಟ್ರೆ ಬೇರೆ ಇನ್ನೇನು ಮಾಡೋದಿಲ್ಲ. ಅದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆಗಾಗ ಈ ರೀತಿಯಾಗಿ ಹಿಂದೂಗಳ ಭಾವನೆಗಳನ್ನ ಘಾಸಿಗೊಳಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ. ಇವರ ಮುಖ್ಯ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಹಿಂದೂಗಳನ್ನ ಈ ರೀತಿಯಾಗಿ ಹೀಗಳೆಯುವ ಮುಖಾಂತರ, ಅವರ ಆಚರಣೆ ಎಲ್ಲದನ್ನೂ ಕೂಡ ಟೀಕಿಸುವ ಮುಖಾಂತರ ಇನ್ನೊಂದು ಧರ್ಮದವ್ರನ್ನ ನಮ್ಮತ್ತ ಸೆಳಿಬಹುದು, ಆ ಮುಖಾಂತರ ನಾವು ಅಧಿಕಾರದ ಗದ್ದುಗೆ ಏರಲಿಕ್ಕೆ ಸಾಧ್ಯ ಆಗ್ತದೆ, ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಇತ್ತೀಚೆಗೆ ನಡೀತಾ ಇರುವಂತಹ ಚುನಾವಣೆಗಳನ್ನ ಗಮನಿಸಿದಾಗ ಒಂದೊಂದು ಕ್ಲಿಯರ್ ಆಗ್ತಾ ಇದೆ. ಮುಸ್ಲಿಂ ಸಮುದಾಯ ಈಗಾಗಲೇ ಕಾಂಗ್ರೆಸ್ನಿಂದ ದೂರ ಸರಿಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಅವರಿಗೆ ಅವರದ್ದೇ ಆದಂತಹ ಪಕ್ಷಗಳಿದೆ, ಹಾಗಾಗಿ ಆ ಪಕ್ಷಗಳಿಗೆ ಇವರು ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಅವರು ದೂರ ಸರಿತಾ ಇದ್ದಾರೆ. ಇದನ್ನ ಕಾಂಗ್ರೆಸ್ನವರು ಅರ್ಥ ಮಾಡ್ಕೋಬೇಕು. ಆದ್ರೆ ಕಾಂಗ್ರೆಸ್ನವರಿಗೆ ಅಷ್ಟೊಂದು ವ್ಯವಧಾನ ಇಲ್ಲ. ಕೇವಲ ಹಿಂದೂಗಳನ್ನ ಹೀಗಳೆಯುವ ಮುಖಾಂತರ ನಾವು ಯಾರನ್ನೂ ತೃಪ್ತಿಪಡಿಸಬಹುದು, ನಮ್ಗೆ ಅವ್ರು ವೋಟ್ ಹಾಕ್ತಾರೆ, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೂಡ ಇಂತಹ ನಾಯಕರ ಬಾಯಿಂದ ಈ ರೀತಿಯಾದಂತಹ ಹೇಳಿಕೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ದೇವಾಲಯಗಳ ಮೇಲೆ ಕೇಸರಿ ಧ್ವಜ ಹಾರಿಸೋದು ತಪ್ಪಾ ಅಥವಾ ಸರಿನಾ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.